ಜ್ಞಾಪಿಸ್ಕೊಳ್ಳಿ, ನಿಮ್ಮದೇ ಆದ ವಾಕ್ಯದಲ್ಲಿ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಮ ಫ್ರೆಂಡು ಅದೆಲ್ಲ ಅರ್ಥವಾಯ್ತು, ಎಷ್ಟು ಚೆನ್ನಾಗಿ ಓದಿದ್ದೀಯಾ ಅಂದರೆ ನೀವು ಗೆದ್ದಂಗೆ. ಅದೇನು ಹೇಳ್ತಿದ್ದೀಯಮ್ಮ, ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಅಂದರೆ ಮುಗೀತು ಕತೆ. ಸರಿಯಾಗಿ ಓದಿದ್ದು ಅರ್ಥ ಮಾಡ್ಕೊಂಡಿಲ್ಲ, ಫುಲ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ಬೇರೆಯವ್ರಿಗೂ ಮಾಡ್ತಾ ಇದ್ದೀರಿ. ಮತ್ತೆ ವಾಪಸ್ಸು ಅವತ್ತು ರಾತ್ರಿ ಮತ್ತೆ ಶುರು ಮಾಡಬೇಕು ಮತ್ತೆ. ಕ್ಲಿಯರ್? ಸೊ ಈ ಆರ್ಥರ್ ರಿಸೈಟ್ ಅನ್ನೋದು ಏನಿದೆ ಅದು ಬಹಳ ಮುಖ್ಯ. ಇದನ್ನು ಮಾಡಬೇಕಾಗುತ್ತೆ. ಅದಾದ ಮೇಲೆ R5 ರಿವ್ಯೂ. ನಿಮ್ಮ ಆ್ಯನ್ಯುಯಲ್ ವರ್ಕ್ ಲೋಡ್ ತಿಳ್ಕೊಳ್ಳೋವಾಗ ಓದೋಕ್ಕೆ ಎಷ್ಟು ದಿನ ಇದೆ ಅಂತ ಹೇಳಿ 270 ದಿನ ಅಂತ ನಾವು ಲೆಕ್ಕ ಹಾಕಿ 40 ದಿನ ಕಳೆದ್ವಿ ನಾವು. ಹೌದಾ? ಸಂಡೇಸ್ ಅಂತ ಹೇಳಿ. ಯಾಕೆ ಕಳೆದ್ವಿ? ಸಂಡೇಸ್ ಫಿಲಮ್ ಹೋಗೋಣ ಅಂತಲ್ಲ, ಕ್ರಿಕೆಟ್ ಆಡೋಣ ಅಂತಲ್ಲ, ಏನಕ್ಕೆ ಸಂಡೇ ಕಳೆದದ್ದು? ಸಂಡೇಸ್ ಆರ್ ಮೆಂಟ್ ಫಾರ್ ರಿವ್ಯೂ. ಇವತ್ತು ಹೊಸದಾಗಿ ಓದ್ತಾ ಇಲ್ಲ ಏನುವೆ. ಸಂಡೇಸಲ್ಲಿ ಓದಿದ್ದನ್ನು ರಿವ್ಯೂ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ರಿವ್ಯೂ? ಅದಕ್ಕೆ ದೇರ್ ಇಸ್ ಎ ಪರ್ಟಿಕ್ಯುಲರ್ ವೇ. ಡೈಲಿ ರಿವ್ಯೂ, ವೀಕ್ಲಿ ರಿವ್ಯೂ, ಮಂತ್ಲಿ ರಿವ್ಯೂ, 3 months ರಿವ್ಯೂ, 6 months ರಿವ್ಯೂ, 9 months ರಿವ್ಯೂ. ಡೈಲಿ ರಿವ್ಯೂ, ಬೆಳಗ್ಗೆ ಇಡೀ ದಿನ ಏನು ಓದಿದ್ದೀರಿ ಅದನ್ನು ಆವತ್ತು ಸಂಜೆ ಒಂದು ಸಲ ರಿವ್ಯೂ ಮಾಡಬೇಕು. ಆಯಿತಾ? ಅದಾದ ಮೇಲೆ ಜೂನ್ ಫಸ್ಟ್ ವೀಕ್, ಮಂಡೆಯಿಂದ ಸಾಟರ್ಡೇವರೆಗೂ ಏನು ಓದಿದ್ದೀರಿ ಕಂಪ್ಲೀಟ್ 6 days ರಿವ್ಯೂ ಫಸ್ಟ್ ಸಂಡೇ ಮಾಡಬೇಕು. ಕ್ಲಿಯರ್? ಸೊ ಡೈಲಿ ರಿವ್ಯೂ ಜೊತೆ ವೀಕ್ಲಿ ರಿವ್ಯೂ, ಸಂಡೇ ಮಂಡೆಯಿಂದ ಹಿಡಿದು ಸಾಟರ್ಡೇವರೆಗೆ ಓದೋದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಓಕೆ, ಇದು ವೀಕ್ಲಿ ರಿವ್ಯೂ ಆಯಿತು. ಸೊ ಜೂನ್ ಫಸ್ಟ್ ವೀಕ್ ಫಸ್ಟ್ ಸಂಡೇ ರಿವ್ಯೂ ಮಾಡಿದ್ದೀರಿ. ಜೂನ್ ಸೆಕೆಂಡ್ ವೀಕ್ ಸೆಕೆಂಡ್ ಸಂಡೇ, ಫಸ್ಟ್ ವೀಕಲ್ಲಿ ಓದಿದ್ದು ಸೆಕೆಂಡ್ ವೀಕಲ್ಲಿ ಓದಿದ್ದು ಎರಡನ್ನೂ ಸೆಕೆಂಡ್ ಸಂಡೇ ರಿವ್ಯೂ ಮಾಡಬೇಕು. ಥರ್ಡ್ ಸಂಡೇ, ಫಸ್ಟ್ ಸಂಡೇ, ಸೆಕೆಂಡ್ ಸಂಡೇ, ಥರ್ಡ್ ಸಂಡೇ, 3 ಸಂಡೇಗಳ ಓದನ್ನು ಥರ್ಡ್ ಸಂಡೇ ರಿವ್ಯೂ. ಫೋರ್ತ್ ಸಂಡೇ ಕಂಪ್ಲೀಟ್ ಮಂತಲ್ಲಿ ಏನು ಓದಿದ್ದೀರಿ ಎಲ್ಲದರ ರಿವ್ಯೂನು ಸಹ ಫೋರ್ತ್ ಸಂಡೇ ಮಾಡಬೇಕು. ಸೊ ಡೈಲಿ ರಿವ್ಯೂ, ವೀಕ್ಲಿ ರಿವ್ಯೂ, ಮಂತ್ಲಿ ರಿವ್ಯೂ. ಅದಾದಮೇಲೆ 3 months ರಿವ್ಯೂ. ಜೂನ್, ಜುಲೈ, ಆಗಸ್ಟ್ 3 ತಿಂಗಳಲ್ಲಿ ಏನು ಓದಿದ್ದೀರಿ ಅದನ್ನು ಆಗಸ್ಟ್ 4th ಸಂಡೇ ಕೂತ್ಕೊಂಡು 3 ತಿಂಗಳದ್ದು ರಿವ್ಯೂ ಮಾಡಬೇಕು. ಹಾಗೆ 6 months ರಿವ್ಯೂ, 9 months ರಿವ್ಯೂ. ಯಾರು ಪಕ್ಕ ರಿವ್ಯೂ ಮಾಡ್ತಾರೋ ಅವರು ಬುದ್ಧಿವಂತರಾಗ್ತಾರೆ. ರಿವ್ಯೂ ಮಾಡಲಿಲ್ಲ ಅಂದರೆ ನೀವು ದಡ್ಡರಾಗ್ತೀರಿ. ಯಾಕಂದರೆ ಹ್ಯೂಮನ್ ಬ್ರೈನ್ ಇರೋದು ಹಾಗೆ. ಹಾಗಾಗಿ ರಿವ್ಯೂ ಈಸ್ ಎ ಮಸ್ಟ್. ಇದನ್ನು ನೀವು ಮಾಡಬೇಕು. ರಿವ್ಯೂ ಮಾಡೋದು ಭಾಳ ಭಾಳ ಇಂಪಾರ್ಟೆಂಟು. ಹಾಗೆಯೇ ಲೆಕ್ಕ ಹಾಕುವಾಗ ನಾವು ಬರೀ ಫೆಬ್ರವರಿಗೆ ನಿಲ್ಲಿಸ್ಬಿಟ್ವಿ, ಮಾರ್ಚಲ್ಲಿ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ಮಾರ್ಚಲ್ಲಿ ಎಕ್ಸಾಮ್ ಇರುತ್ತೆ, ಸೆಕೆಂಡ್ ವೀಕೋ ಥರ್ಡ್ ವೀಕೋ ಇರುತ್ತೆ ಎಕ್ಸಾಮ್. ಒಂದು 10-15 ದಿವಸ ಟೈಮ್ ಇರುತ್ತೆ ನಿಮಗೆ ಎಕ್ಸಾಮ್ ಮೊದಲು. ಆ ಟೈಮಲ್ಲಿ ನೀವೇನು ಮಾಡಬೇಕು? ನಿಮ್ಮ ಶಾಲೆಯಲ್ಲಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಮಾಡ್ತಾರೆ, ಹೌದಾ? ಹಾಗೆಯೇ ಬೇರೆ ಬೇರೆ ಶಾಲೆಗಳಲ್ಲೂ ಮಾಡ್ತಾರೆ, ಹೌದಾ? ನೀವು ಮಿನಿಮಮ್ 5 ಶಾಲೆಗಳಿಂದ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಕಲೆಕ್ಟ್ ಮಾಡಬೇಕು. ಒಂದು ಸಬ್ಜೆಕ್ಟ್ಗೆ ಮಿನಿಮಮ್ 5 papers. ಪಕ್ಕದ ಸ್ಕೂಲ್ಗಳಲ್ಲಿ ಅಥವಾ ಪಕ್ಕದ ಡಿಸ್ಟ್ರಿಕ್ಟ್ ಅಥವಾ ನೆಕ್ಸ್ಟ್ ನೈಬರಿಂಗ್ ಸ್ಟೇಟ್ ಯಾವುದಾದ್ರೂ ಸರಿ 5 ಡಿಫ್ರೆಂಟ್ ಕ್ವಶನ್ ಪೇಪರ್ಸ್. ಪರ್ಟಿಕ್ಯುಲರ್ಲಿ ನಿಮ್ಮ ಅಕ್ಕಪಕ್ಕದ ಸ್ಕೂಲ್ ಆದರೆ ಒಳ್ಳೆಯದು. ಸೊ 6 ಸಬ್ಜೆಕ್ಟಿಗೆ 30 ಕ್ವಶನ್ ಪೇಪರ್ ಇರಬೇಕು. ಪ್ರಿಪರೇಟರಿ ಎಕ್ಸಾಮಿನ 30 ಪೇಪರ್ ಇರಬೇಕು ನಿಮ್ಮ ಹತ್ರ. ಸೊ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ನಮಸ್ಕಾರ ಹಾಕಿ ಅಪ್ಪ ಅಮ್ಮಂದರ ಆಶೀರ್ವಾದ ತಗೊಂಡು ತಿಂಡಿ ತಿಂದು
ಗಡಿಯಾರ ಇಟ್ಕೊಂಡು ಪೇಪರ್ ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಬೇಕು. ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಬರೀರಿ, ಫುಲ್ ಬರೀರಿ ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್. ಆ ಆನ್ಸರ್ ಶೀಟ್ ತಗೊಂಬಂದು ನಿಮ್ಮ ಟೀಚರ್ ಕೊಡಿ, ಮೇಡಮ್ ಇವ್ಯಾಲ್ಯೂಯೇಟ್ ಮಾಡಿ. ಅವರು ಲೆಕ್ಕ ಹಾಕ್ಬಿಟ್ಟು 80ಕ್ಕೆ 80 ಕೊಡದೆ ಬರೀ 75 ಕೊಟ್ಟರೆ 5 ನಂಬರ್ ಯಾಕೆ ಕಳೆದ್ರಿ ಅಂತ ಕೇಳಿ ಅವ್ರು ರೀಸನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರು ಇಂತಿಂಥ ಕಡೆ ತಪ್ಪು ಮಾಡಿದ್ವಿ, ಅದಕ್ಕೆ ಕಟ್ ಮಾಡಿದ್ದೇನೆ. ಈಗ ಸೆಕೆಂಡ್ ಪೇಪರ್ ಇಟ್ಕೊಳ್ಳಿ ಬರೀರಿ, ಥರ್ಡ್ ಪೇಪರ್ ಇಟ್ಕೊಳ್ಳಿ ಬರೀರಿ, ಫೋರ್ತು, ಫಿಫ್ತು 5 ಪೇಪರ್ ಬರೀಬೇಕು ಒಂದು ಸಬ್ಜೆಕ್ಟ್. ಆ ಥರ 30 ಎಕ್ಸಾಮ್ಸ್ನ ನಿಮ್ಮ ಮನೇಲೆ ತಗೋಬೇಕು. ಸೊ ಫೈನಲ್ ಎಕ್ಸಾಮು 31st, 32nd, 33rd ಭಾಳ ಈಸಿ, ಕೇಕ್ ವಾಕ್ ಅಂತಾರಲ್ಲ ಅಷ್ಟು ಈಸಿ ಆಗುತ್ತೆ. ಹಾಗಾಗಿ ಈ ರಿವ್ಯೂ ಅನ್ನೋದು ಬಹಳ ಮುಖ್ಯ. ಪರ್ಟಿಕ್ಯುಲರ್ಲಿ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಗಳನ್ನು ನೀವು ಸೀರಿಯಸ್ ಆಗಿ ತಗೊಂಡು ಅವುಗಳನ್ನು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡ್ತು ಅಂದರೆ ನಿಮಗೆ ಯಶಸ್ಸು ಸಿಗೋದು ಏನೂ ಅನುಮಾನ ಇಲ್ಲ. ಇದು ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.